ನಾವು ಹೆಂಗೆ ದೀಪ ಬೆಳಗ್ಗೆ ಈಗ 5/21/19 ಅಭಿಮಾನಿಗಳೇ ನಮ್ಮನೆ ದೇವರು. ವೆಲ್ಕಮ್ ಬ್ಯಾಕ್ ಗೈಸ್ ಫಾರ್ ಟು ಕಾಡೊಮ್ಮೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿ ಹೊಂಟಿದ್ದೇನೆ, ಇವತ್ತು ರಾಘವೇಂದ್ರ ಸ್ವಾಮಿಯವ್ರ ಬರ್ಡೇ ಐತಿ. ಸೊ ಅದ್ರ ಸಂಬಂಧ ಇವತ್ತು ನಾವು ಮೆಜೆಸ್ಟಿಕ್ ದಾಟಿ ಅಲ್ಲಿ ಒಂದು ಗುಡಿ ಐತಿ, ಅಲ್ಲಿ ಹೊಂಟಿದ್ದೇನೆ. ಅಲ್ಲಿ ಹೋಗುವ ಲಾಗ್ ಐತಿ ಇವತ್ತು, ಡೈಲಿ ಲಾಗ್ ಇದೆ. ಬರ್ರಿ ನೋಡೋಣ ನಮ್ಮ ಜೊತೆ, ನೀವು ಟ್ರಾವೆಲ್ ಮಾಡಿರಪ್ಪ ಪಂಟರ್ಸ್. ಲೆಟ್ಸ್ ಗೋ ಗೈಸ್. ನಮ್ಮ ಪಿಜ್ದಾಗ ಇವತ್ತು ಏನು ಊಟ ಆಯ್ತು ಅಂದ್ರೆ ಲೆಮನ್ ರೈಸ್ ಐತಿ. ಲೆಮನ್ ರೈಸ್ ಬಿಟ್ಟರೆ ಬೆಳಗ್ಗೆನೂ ಪುರಿ ಇದಾವೆ, ತಿನ್ನಬೇಕಂತ ಅಂದ್ಕೊಂಡಿದ್ದೆ ಬಟ್ ಲೇಟ್ ಬೆಳಗೈತಿ ಅಷ್ಟು. ಮತ್ತು ಲೆಮನ್ ರೈಸ್ ನಾವು ಉತ್ತರ ಕರ್ನಾಟಕದಾಗ ಒಗ್ಗರಣೆ ಅನ್ನದ, ಅದನ್ನು ಬೆಳಿಗ್ಗೆ ತಿನ್ನೋರು. ನಾವೆಲ್ಲ ಸಂಜೆಗೆ ತಿಂತೇವೆ, ಇಷ್ಟು ಎಲ್ಲಿ ತಿನ್ನಲ್ಲ. ಸೊ ಇದು ಪಿ ಜಿ ಅಂದ್ರೆ ಈಗ ಹೊರಗೆ ಬನ್ನಿ, ಇನ್ನು ಹೋಗ್ಬೇಕೀಗ, ಲೇಟ್ ಆಗೈತಿ ಭಾಳ. ಇವತ್ತು ಹಾಫ್ ಡೇ ಹಾಕಿದ್ದೇನೆ ಆಫೀಸ, ಆಮೇಲೆ ಹಾಫ್ ಡೇ ಲೀವ್ ತೊಗೊಂಡು ಹೊಂಟಿದ್ದೇನೆ. ಬರ್ರಿ ಹೋಗೋಣ, ಬಸ್ ಹತ್ತಿ ನಾವು ಸರಿ. ನೀವು ಟ್ರಾವೆಲ್ ಮಾಡ್ರಪ್ಪ, ನಿಮಗೂ ದರ್ಶನ ಮಾಡಿಸ್ತೇನೆ. ಫಾಲೋ ಮಾಡಿರಪ್ಪ, ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಮಾಡಿರಿ, ಆಮೇಲೆ ಸಪೋರ್ಟ್ ಮಾಡಿರಿ ಗೆಳೆಯರೇ. ಬರ್ರಿ ಹೋಗೋಣ. ಸೊ ಗೈಸ್, ನಾ ಈಗ ತಿನ್ನಾಕಲ್ಲ ಅಂಗಡಿಯಾಗ ಏನಾರು ತೊಗೊಂಡು ಈಗ ಮೆಜೆಸ್ಟಿಕ್ಗೆ ಹೊಂಟಿದ್ದಾನ. ಸಣ್ಣ ಯಾವ ಗುಡಿ ಹೊಂಟಿದ್ದಾನ, ಒಂದು ಮಂತ್ರಾಲಯ ಅಂತ ಹೊಂಟಿದ್ದಾನೆ. ಇವತ್ತು ರಾಘವೇಂದ್ರ ಸ್ವಾಮಿ ಬಡ್ಡೆ ಐತಲ್ಲ, ಅಲ್ಲಿ ಎಲ್ಲರೂ ಭಾಳ ನಡ್ಕೋತಾರೆ. ನಾನು ಭಾಳ ದಿನ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ಹೊಂಟಿದ್ದೀನಿ ಈಗ. ಅಂತಿದ್ದೆ ನೀವು ಟ್ರಾವೆಲ್ ಮಾಡಿರಿ ಬರ್ರಿ. ಇಲ್ಲಿ ಒಬ್ಬರನ್ನ ಕಬ್ನಾಲ್ ಮಾಡ್ತಿದ್ರೆ, ಸೊ ಕಬ್ನಾಲ್ ಕುಡಿಬೇಕಂತ ಅನಿಸ್ಕೊಂತ ಕಬ್ನಾಲು ಕುಡಿದು ಹೋಗ್ಬೇಕಂತ ಹೊಂಟಿದ್ದೆ ಈಗ. ಅಣ್ಣ ಪಾಪ ಕ್ಯಾಮ್ರಾ ಕಾನ್ಷಿಯಸ್ ಅದಾರ, ಆಮೇಲೆ ದೂರ ಹೋಗ್ಬಿಟ್ರೆ ಫೇಶಿಯಲ್ ಮಾಡ್ಯಾನ್ರಿ ಅಣ್ಣ, ಮಸ್ತ್ ಬಗ್ಗೆ ಜ್ಯೂಸ್. ಅವನು ಹ್ಞೂನ್ರಿಪ್ಪ, ಈಗ ಬಂದು ಮೆಜೆಸ್ಟಿಕ್ ಮುಟ್ಟಿದ್ನು ಮಾರೇ. ಈಗ ಬಂದು ಮುಟ್ಟಿನ್ರಿ ಅಣ್ಣ. ಏನು ಕೆಟ್ಟ ಗಾಡಿ ಹೊಡೆದು ಅಣ್ಣ. ಇಲ್ಲ ಊರಿಗೆ 2 ಸತ ಬಂದು ಹೋಗ್ತಿದ್ದೆ ಅಷ್ಟು. ನಮ್ಮ ಪಿ ಜಿ ಅಂದ್ರೆ ಮೆಜೆಸ್ಟಿಕ್ ಬರೋಕ್ಕೆ ಸತ್ಯ ಆಯ್ತು ಅಂದಿಗೆ 2 ತಾಸು ಬೇಕಾಯ್ತು ಮಾರ. ಆಮೇಲೆ ಡ್ರೈವರ್ ಅಂಕಲ್ ಹಿಂದಿನ ಸೀಟ್ನಾಗ ಕೂತೀನಿ, ಎಲ್ಕ ಎತ್ತಿ ಆತನು ಮಾರ. ಇಲ್ಲಿ ನೋಡಿ ಹಂಗೆ ಫುಲ್ ರಶ್ ಐತಿ ಈಗ ಇಲ್ಲಿ. ಆಮೇಲೆ ಲಾಸ್ಟ್ ಮಾರ ಎಷ್ಟು ಖುಲ್ಲ ಆಗಲೇ ಬಸ್ ಫುಲ್ ಪ್ಯಾಕ್ ಐತಿ, ಎಷ್ಟು ಖುಲ್ಲ ಐತಿ. ಗ್ಯಾಸ್ ರಾತ್ರಿ ಬರೋದಕ್ಕೆ ಮೆಜೆಸ್ಟಿಕ್ ಇಲ್ಲಿಂದ ಮಾತ್ರ ಈಗ ಬಂದು ನಾವು ಹೊನಗನಹಟ್ಟಿ ಬಸ್ ಹತ್ತಿ ಹೊಂಟಿದ್ದೇನೆ ಈಗ. ಈ ಬಸ್ ಸಿಗ್ತಿದ್ದು ಹೊನಗನಹಟ್ಟಿ ಬಸ್ ಇಲ್ಲಿದೆ ಹತ್ತಿ ಹೊಂಟಿದ್ದೇನೆ ಈಗ. ಲೆಟ್ಸ್ ಗೋ ಫ್ರೆಂಡ್ಸ್ನ. ಈಗ ಹೊನಗನಹಟ್ಟಿ ಬಸ್ ಹತ್ತಿದ್ದೇನೆ, ಟಿಕೆಟನ್ನು ಕೊಟ್ಟಾರ. ಆಗ ಹೇಳಿದಂಗೆ ಸರಿ ಕತ್ತಿಯಾರ ಹಾಕ್ಬಿಡ್ರಿ ಮಾರೆ ಬರೋದಕ್ಕೆ. ಏನು ಕೇಳ್ತಾರೆ, ಅದು ಫುಲ್ ಮಸ್ಕಿರಿ ಟೈಪ್ ಆಗ್ತದೆ. ಕ್ಯಾಬ್ ಮಾಡ್ಕೊಂಡು ಬರ್ತಾ ವಾಪಸ್ ಬರುತ್ತಿದ್ರೆ ಬೈಕಾರ ಮಾಡ್ಕೊಂಬಂದು ಬರ್ತಾ ಆ ಕಡೆ. ಈಗ ಹೋಗೋದು ಮಾಡ್ಕೋಬೇಕಂತ, ಬಟ್ 700 rupees ಬರ್ಸಾಗುತ್ತೆ. ಬೈಕ್ 300-400 ಬರ್ಸಾಗುತ್ತೆ. ಅದ್ರ ಸಂಬಂಧ ಬ್ಯಾಡ ಅಂತ ಬನ್ನಿ. ಬಟ್ ಬರುತ್ತಂದ್ರೆ ಭಾಳ ಲೇಟ್ ಆಗುತ್ತಲ್ಲ, ಮತ್ತು ಜಿಮ್ಮಿಗೆ ಹೋಗ್ಬೇಕಿನ್ನ ನಾನು. ಅದ್ರ ಸಂಬಂಧ ಬೈಕ್ ಮಾಡ್ಕೊಂಡು ಬಂದುಬಿಡ್ತೀನಿ ಅವ್ರ. ನೋಡೋಣ ಏನಾಗ್ತದೆ ಅಂತ ಬರ್ರಿ. ಮಾಡಿದ ಪಾಪ ಯಾರು ಗೈಸ್, ಲಿಟ್ರಲಿ 1 ತಾಸು ಆತ. ಈಗ ಹೊನಗಟ್ಟಿ ಬಂದ ಮನೇಲಿ ಶೇರಿಂಗ್ ಆಟೋ ಸಿಗ್ತೈತಿ, ಶೇರಿಂಗ್ ಆಟೋನ ತೊಗೊಂಡು ಹತ್ತಿ ಹೋಗ್ತಾನೆ. ಹೊಟ್ಟೆ ಭಾಳ ಆಗ್ತೈತೆ. ಅದ್ರ ಸಂಬಂಧ ನಾನು ಒಂದು ವೆಜ್ ಪಫ್ ತೊಗೊಂಡು ತಿನ್ಬೇಕಂತ, ವೆಜ್ ಮತ್ತು ವೆಜ್ ಪಫ್ ತೊಗೊಂಡು ತಿನ್ನಾಕ ಗುಡಿ ಹೋಗಿ ಸಿಗನ್ರಿ. ಬರ್ರಿ ಬಾಯ್ ಗೈಸ್. ಫೈನಲ್ ನಾವು ಬಂದು ಮುಟ್ಟಿದ್ದು. ನೋಡ್ರಿ ಏನು ಪ್ಲೇಸ್ ಐತಿ, ಗುಡಿ ತೋರಿಸ್ನೋ ನಿಮಗೀಗ. ಡಿವೈನ್ ಪ್ಲೇಸ್. ಸೊ ಇದೇ ಗುಡಿ ಹೊನ್ನ ಮಂತ್ರಾಲಯ. ಇಲ್ಲಿ ಏನು ಬೇಡ್ಕೋತಿರಲ್ಲ ಅದೆಲ್ಲ ಸಕ್ಸಸ್ಫುಲ್ ಆಗ್ತೈತಿ ಅಂತ ನಂಬಿಕೆ ಎಲ್ಲ ನಿಜಾನ ಐತಿ. ನಾನು ನನ್ನ ಭಾಳ ಜನ ಫ್ರೆಂಡ್ಸ್ ನೋಡಿದ್ದೇನೆ ಕತ್ತಿ ಇದನ್ನು. ಸೊ ನಾವು ಇಲ್ಲಿ ಇವತ್ತು ಅಜ್ಜಾರ ಬರ್ತಡೇ ಐತಲ್ಲ, ಅದ್ರ ಸಲ ಅಜ್ಜಾಗ ವಿಶ್ ಮಾಡಿ ನಾವು ಸ್ವಲ್ಪ ನಮ್ಗೆ ಆಶೀರ್ವಾದ ತೊಗೊಳ್ಳೋಣ ಅಂತ ಬಂದನ್ನು ಗೆಳೆಯರೆ. ಇಲ್ಲಿ ನೋಡ್ರಿ ಈಗ ಫುಲ್ ರಶ್ ಐತಿ. ಒಳಗೆ ನಾವು ನಮಸ್ಕಾರದ ಮಾಡಿಬಿಡ್ತೇವೆ. ಒಳಗೆ ವಿಡಿಯೋ ಆದರೆ ಮಾಡುತ್ತಾನೆ ತೋರಿಸ್ತೀನಿ ನಿಮಗೆ. ನೀವು ದರ್ಶನ ಮಾಡಿಸ್ನಂತ ದರ್ಶನ ಮಾಡಿಸಿ ಬಿಡ್ತೀನಿ ಇವತ್ತು ಆಗಿದ್ದಾಗಲ್ಲ. ಬರ್ರಿ ಒಳಗೆ ಹೋಗೋಣ ಗೈಸ್. ಇಲ್ಲಿ ನೋಡ್ರಿ ಈಗ ದೇವ್ರ ದರ್ಶನ ನಿಮಗೂ ಮಾಡಿಸಿಬಿಟ್ಟು ಕಡಿಕು ಮಸ್ತ್. ಇಲ್ಲಿ ಹೆಂಗೈತಂದ್ರೆ ಇಲ್ಲೆಲ್ಲ ಸುತ್ತಾಯ್ತಾರೆ, ಅಗ್ನಿ ಐತಿ. ಇಲ್ಲಿ ಒಳಗೆ ಏನಾಗಿತ್ತಂದ್ರೆ ದೇವ್ರ ಕಾಣಿಸಿದವ್ರಿಗೆ ಹನುಮಂತಜ್ಜ ಮತ್ತು ರಾಘವೇಂದ್ರ ಸ್ವಾಮಿ ಬಂದಿದ್ರಂತ ಅಗ್ನಿ ಒಳಗೆ. ಅದೆಲ್ಲ ಸ್ಟೋರಿ ಐತಿ ಇಲ್ಲಿ ಮಂದಿ ಹಿಂಗೆ ಸುತ್ತ ಆಯ್ತಿರ್ತಾರೆ ಹಂಗೆ. ಬಿಕಾಸ್ 54 ಸತಿ ಸುತ್ತ ಹೋಗಿರ್ತೈತಿ ದೇವ್ರನ್ನ. ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರು ಇದಾರೆ, ಹನುಮಂತ ಇದ್ದಾರೆ. ನೋಡಿ ಏನು ಡಿವೈನ್ ಪ್ಲೇಸ್ ಐತೆ. ಫುಲ್ ರಶ್ ಇವತ್ತು ವೀಕ್ ಡೇ, ಮತ್ತು ವೀಕ್ ಡೇ ಇನ್ನೂ 4-4:30 ಟೈಮ್. ಬಟ್ ಸ್ಟಿಲ್ ಮಂದಿ ಬರ್ಬೋದು. ಮಂದಿ ಐತೆ ಅಂದ್ರೆ ಇಲ್ಲಿ ಫುಲ್ ಅಂದ್ರೆ ಫುಲ್ ಮಂದಿ ಐತಿ. ಯಪ್ಪ ಏನೋ ಒಂದು ಟೈಪ್ ಫುಲ್ ಖುಷಿ ಆಗತ್ತೆ ಇಲ್ಲಿ ಬಂದೀಗ. ನಾವು ಸ್ವಲ್ಪ ನಮಸ್ಕಾರದ ಮಾಡಿ ಹೋಗ್ತಿದ್ದಾರೆ. ಇಲ್ಲೆಲ್ಲ ಏನು ಕಾಯಿ ನೋಡೋದಾರಲ್ಲ ನೀವು, ಇವನ್ನೆಲ್ಲ ಬೇಡ್ಕೊಂಡು ಕಟ್ಟಿರ್ತಾರೆ.
ಸೊ ಇದು ಬೇಡ್ಕೊಂಡು ಕಟ್ಟಿರ್ತಾರಲ್ಲ ಅವ್ರ ವಿಶೇಷ ಎಲ್ಲ ಪೂರ ಆದಮೇಲೆ ಇದನ್ನ 54 ವೀಕ್ಸ್ ಅನಿಸ್ತೈತಿ. ಕರೆಕ್ಟಾಗಿ ತಿಳ್ಕೊಂಡು ನಿಮಗೆ. ಬಟ್ ಮೋಸ್ಟ್ಲಿ 4 ಮಂತ್ಸ್ ಅನ್ಸುತ್ತೆ. ಸೊ ಅಷ್ಟು ಬಂದು ಎಲ್ಲ ಕಾಯಿ ಉಚ್ಚಿ ಇತ್ತಿರಲಿ ಮತ್ತು ಸ್ವೀಟ್ ಇದು ಮಾಡ್ಕೊಡ್ಬೇಕಿದ್ರೆ ಇಲ್ಲಿ ನಿಮ್ಮ ಪಾಪ ಕರ್ಮೆಲ್ಲ ತೊಳ್ಕೊಳಕ್ಕೆ ಕಾಯಿ ತೊಳ್ಬೇಕು. ಆಮೇಲೆ ಕೂಪನ್ಸ್ ತೊಗೊಳತ್ತಾರ. ಬಿಕಾಸ್ ಇಲ್ಲಿ ತುಪ್ಪದ ಆರತಿ ದೀಪದ ಆರತಿ ಎಲ್ಲ ಕೊಡ್ತಾರೆ. ಇಲ್ಲಿನೋ ಒಂದು ಟೈಪ್ ಫುಲ್ ಡಿವೈನ್ ಪ್ಲೇಸ್ ಐತದ. ಇಲ್ಲೆಲ್ಲ ಇಲ್ಲಿ ಅವ್ರ ದೇವರ ಉದ್ಭವ ಆಗಿರುತ್ತೆ. ಉದ್ಭವ ಅವ್ರಿಗೆ ಅಗ್ನಿದಾಗ ಬಂದಿರುತ್ತೆ ದೇವರು. ಇನ್ನು ಎಲ್ಲಿ ನೆಲೆಸ್ತಾನೆ ಅಂತ ಎಲ್ಲ ಕಡೆ ಸ್ವಲ್ಪ ಕುಕ್ಮ ಹಚ್ಕೊಂಡು ನಾವು ಇಲ್ಲಿ ಅಜ್ಜಗಳು ಬಂದಾರ ಪೂಜೆ ಮಾಡಕ್ಕೆ. ಹೆಂಗೆ ಗೊತ್ತಿಲ್ಲ ನೋಡು. ನಾವು ನೀವು ನಮಸ್ಕಾರ ಮಾಡಿ ದರ್ಶನ ತಗೋ ಎಲ್ಲರೂ. ಈಗ ನಾವು ದರ್ಶನ ಎಲ್ಲ ಮುಗಿಸು ಟೈಮಿಗೆ 7 ಗಂಟೆ ಆಯ್ತು. ದರ್ಶನ ಮುಗಿಸ್ನ ಈಗ ಪ್ರಸಾದ ತೊಗೊಳಕ್ಕೆ ಬಂದು ಪ್ರಸಾದ ತೊಗೊಂಡು ಅಂದರೆ ಇಷ್ಟೋ ತನಕ ಸೇವೆ ಮಾಡಿನಿ. ಎಲ್ಲ ಸೇವೆ ಮಾಡಿದಿರ್ತಿತ್ತು. ಸೇವೆ ಎಲ್ಲ ಮಾಡಿ ಪ್ರಸಾದ ತೊಗೊಂಡು ಈಗ ಈ ಪಿ ಜಿ ಕಡೆ ಹೋಗೋ ಟೈಮ್ ಆಗೈತಿ. ಸ್ವಲ್ಪ ಪ್ರಸಾದ ಇದು ಮಾಡಿ ಆಮೇಲೆ ಪಿ ಜಿ ಕಡೆ ಹೋಗ್ಬೇಕಂತ ಐತಿ. ಕೇಳಿಸ್ಲಿಲ್ಲ ವಾಯ್ಸ್ ಕೇಳಿಸ್ಲಿಲ್ಲ ತಪ್ಪು ತಿಳ್ಕೊಬೇಡ್ರಿ. ಸಾರಿ ಗಾಯ್ಸ್. ಅಜ್ಜಾರ ಮತ್ತೆ ಬರ್ತವ್ರಿ. ವಿಶ್ ಹ್ಯಾಪಿ ಬರ್ಡೇ ಮತ್ತು ಹುಟ್ಟೋದು ಆರ್ಥಿಕ ಸಭೆ ನಮಗೆ ಆಶೀರ್ವಾದ ಮಾಡಿರಿ. ನಿಮಗೂ ಆಶೀರ್ವಾದ. ನಮ್ಮ ಹನುಮಂತ ದೇವ್ರದ್ದು ಏನು ನಂಬ್ತಿರಲ್ಲ ಅವ್ರ ಆಶೀರ್ವಾದ ವೆಂಕಟರಮಣೇಶ್ವರ ನಿಮ್ಮ ಮೇಲೆ ಸದಾ ಇರ್ತೈತ್ರಿ. ನಿಮ್ಮ ಆಶೀರ್ವಾದ ಮೇಲೆ ಸದಾ ಇರಲಿ ಅಜ್ಜಾರ. ಆಮೇಲೆ ಏನು ಹೇಳ್ಬೇಕಂತಂದ್ರೆ ಮಂದಿ ಇಲ್ಲಿ ಏನು ಬರ್ತಿಲ್ಲ ನೀವು ಕರೆಕ್ಟ್ ಭಾಳ ಡಿವೈನ್ ಪ್ಲೇಸ್ ಐತಿ. ನಾವು ಸೇವೆ ಮಾಡಿದ್ನಿಲ್ಲ. ಏನು ಸೇವೆ ಮಾಡಿದ್ರೆ ದೀಪ ಹಚ್ಕೊಡ್ತಿರ್ತೀವಿ. ನಿಮ್ಗೆ ಏನು ಮನ್ಸಿಗೆ ಬರ್ದಾಗ ಸೇವೆ ಮಾಡ್ಬೋದು ನೀವು. ಅಲ್ಲಿ ಬೇಕಾದ್ರೆ ನೀವು ಅದಕ್ಕೇನಂತಾರೆ ಅನ್ನ ಇಡ್ಬೋದು. ಅದು ಬಿಟ್ಟರೆ ದೀಪ ಇರ್ತದೆ. ದೀಪ ಹಚ್ಕೊಂಡು ನಾವು ಒಂದು ತಾಸು 2 ತಾಸು ಸೇವೆ ಮಾಡ್ಕೊಂಡಿದ್ದೀನಿ. ಫುಲ್ ಮಜಾ ಅಂದ್ರೆ ಮಜಾ ಬಂತು ನನಗೆ. ಆಮೇಲೆ ಮತ್ತು ನಾನು ಅದು ತುಪ್ಪದ ದೀಪ ಎಲ್ಲ ಹಚ್ಚಿ ಬೆಳಗ್ಗೆ ವಾಪಸ್ ಈಗ ಪಿ ಜಿಗೆ ಹೋಗೋ ಸಮಯ. ಆಮೇಲೆ ಒಂದು ತಪ್ಪು ಹೇಳಿದ್ದೆ 21 ವಾರ ಮಾಡ್ತಾರೆ. 21 ವಾರ ಮಾಡಿ ಅದು ಎಷ್ಟು ಹೇಳ್ತಾರೆ ರಜೆಗಳು ಅದು ಮಾಡಿ 21 ವಾರ ಮಾಡ್ತಾರೆ. ಆಮೇಲೆ ಇದನ್ನು 54 ಸುತ್ತ ಹಾಯ್ದಿರ್ತೈತಿ. 54 ಸುತ್ತ ಹಾಯ್ತಾರೆ. ನಾನು 5 ದೀಪ ತೊಗೊಂಡು 5 ಸುತ್ತ ಹಾದ್ನಿ. ಆಮೇಲೆ ಮತ್ತೆ ಇನ್ನು ಭಾಳ ಡಿವೈನ್ ಪ್ಲೇಸ್ ಐತಿ. ಮಜಾ ಇರೋಕ್ಕಂತ. ಇನ್ನು ನೆಕ್ಸ್ಟ್ ಟೈಮ್ ಬರ್ತೀನಿ ಅವಾಗ ಮತ್ತೊಂದು ಬ್ಲಾಗ್ ಮಾಡ್ತೀನಿ. ಅಲ್ಲಿ ತನಕ ಸಿ ಯು ಫ್ರೆಂಡ್ಸ್. ಬಾಯ್. ಪಿ ಜಿಗೆ ಹೋಗೋಣ. ಅಲ್ಲಿ ತನಕ ಹೋಗ್ಬೇಕು. ಬಾಯ್. ಸೊ ಗೈಸ್ ನಾ ವಾಪಸ್ ನಮ್ಮ ಪಿ ಜಿಗೆ ಬಂದು ಮುಟ್ಟಿದ್ದಾನ. ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಅದು ಒಂದು ಕರೆಕ್ಷನ್ ಐತಿ. ಅದು ಅಗ್ನಿ ಯಾವಾಗ ಇದನ್ನು ಮಾಡ್ತಿರ್ತಾರಲ್ಲ ಅದು ಲಾಸ್ಟ್. ಆಮೇಲೆ ಆಗಳಿಂದ ನಾನು ಹನುಮಂತ ದೇವ್ರು ಮತ್ತು ರಾಘವೇಂದ್ರ ಸ್ವಾಮಿ ಬಂದಿರ್ತಾರೆ. ರಾಘವೇಂದ್ರ ಸ್ವಾಮಿ ಅವ್ರು ಕನಸ್ನಾಗ ಬಂದಿರ್ತಾರೆ. ಪೂಜಾರಿ ಅವ್ರು ಕನಸ್ನಾಗ ರಾಘವೇಂದ್ರ ಸ್ವಾಮಿ ಬಂದಿರ್ತಾರೆ. ಆಮೇಲೆ ಹೈಗ್ರಹ ದೇವರು ಅಂತದಲ್ಲ ಅವರು ಅಗ್ನಿಯೊಳಗೆ ಬಂದು ಹೇಳಿರ್ತಾರೆ. ಅಗ್ನಿಯೊಳಗೆ ಬಂದಿರ್ತಾರೆ. ಅಲ್ಲಿ ಫೋಟೋ ಇತ್ತು. ಫೋಟೋನ ತೊಗೊಳಕ್ಕೆ ಮರ್ತೀನಿ. ಸೊ ಅಲ್ಲಿ ಏನು ಪ್ಲೇಸ್ ಐತಿ ಎಲ್ಲರೂ ವಿಸಿಟ್ ಮಾಡೋ ಪ್ಲೇಸ್. ನೆಕ್ಸ್ಟ್ ಟೈಮ್ ಇನ್ನೂ ಹೋಗ್ತಾನೆ ಮತ್ತು ಅವಾಗ ನಿಮಗೆ ಇನ್ನೂ ಫುಲ್ ಡೀಟೇಲಾಗಿ ಅಜ್ಜಗಳನ್ನ ಮಾತಾಡ್ಸ್ತಾನೆ. ಅಜ್ಜಗಳನ್ನ ಮಾತಾಡ್ಸಿ ವಿಡಿಯೋ ಹಾಕ್ತಾನೆ. ಇವತ್ತು ಫುಲ್ ಅಷ್ಟು ಅಜ್ಜಗಳನ್ನ ಮಾತಾಡ್ಸಕ್ಕೆ. ಬಿಕಾಸ್ ಇವತ್ತು ನಮ್ಮ ಅಜ್ಜ ಅವ್ರ ಬರ್ಡೇ ಇಲ್ಲ. ಅಂದರೆ ಅವ್ರ ಬರ್ಡೇ ಇಲ್ಲ. ನಾರು ಅಜ್ಜ ಅಂತ ಪ್ರೀತಿ ಅಂದ್ರೆ ನನಗೆ ಅವ್ರ ಅಜ್ಜ ಅಂತ ಕರೆಯೋಕೆ ಇಷ್ಟ. ಅದಕ್ಕೆ ಅವ್ರ ಸ್ವಾಮಿಗಳು ಮಾತಾಡ್ತಾರೆ. ಅಜ್ಜಾರಿಗೆ ಅಜ್ಜಾರಿಂದ ರಾಘವೇಂದ್ರ ಸ್ವಾಮಿ ಅವರು ಮತ್ತೊಮ್ಮೆ ವೀಡಿಯೋ ಮಾಡ್ತಾರೆ ಹೋಗಿ. ಸೊ ನೀವೆಲ್ಲ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತಾನೆ. ಬೈ ಸಬ್ಸ್ಕ್ರೈಬ್ ಮಾಡಿರಿ. ಚಂದ ಇನ್ನೂ ಚಂದ ವೀಡಿಯೋ ಮಾಡ್ತಾನೆ. ಸಪೋರ್ಟ್ ಮಾಡಿರಿ ಬೈ. ಚಂದ ವೀಡಿಯೋ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟಪಡ್ರಿ ಒಟ್ಟು ಇಷ್ಟು ಹೇಳಿ ಈ ವಿಡಿಯೋ ಎಲ್ಲ ಏನು ಮಾಡ್ತೀನಿ ಗೈಸ್. ಲವ್ ಯು ಆಲ್. ಬಾಯ್.